ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ, ನಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ದಪ್ಪವಾಗಿ ಇರಬೇಕು ಅಂತ ಹೇಳ್ಬಿಟ್ಟು. ನೋಡಿ ನನ್ನ ಕೂದಲು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಿಮ್ಮ ಕೂದಲು ಈ ರೀತಿ ಆಗಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಸುಮಾರು ದಿನಗಳಾದಮೇಲೆ ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಿಮಗೆ ತಮಿಳ್ ಮತ್ತು ಟೈಟಲ್ ನೋಡಿದ್ರೆ ಗೊತ್ತಿರುತ್ತೆ. ನಿಮ್ಮ ಒಂದು ಕೂದಲು ಬಗ್ಗೆ ಯಾವ ರೀತಿ ಕೇರ್ ಮಾಡ್ಕೋಬೇಕು ಮತ್ತು ಕೆಲವೊಂದು ಟಿಪ್ಸ್ನ ನಾನು ಕೊಡ್ತೀನಿ. ಸೊ ಯಾರು ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿ ನೋಡೋದಕ್ಕೆ ಹೋಗಬೇಡಿ. ಕಂಪ್ಲೀಟಾಗಿ ವೀಡಿಯೋನ ನೋಡಿ, ನಿಮಗೆ ಕಂಪ್ಲೀಟಾಗಿ ಟಿಪ್ಸು ಅರ್ಥ ಆಗುತ್ತೆ. ನೀವು ಕೂಡ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೂದಲನ್ನ ಮೇಂಟೆನೆನ್ಸ್ ಮಾಡ್ಕೋಬೋದು ಮತ್ತು ಬೆಳೆಸ್ಕೋಬೋದು. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಕೂದಲು ತುಂಬಾ ಇಂಪಾರ್ಟೆಂಟು. ಕೂದಲು ಚೆನ್ನಾಗಿತ್ತಂದರೆ ಯಾವ ರೀತಿ ಆದ್ರೂ ಹೇರ್ ಸ್ಟೈಲ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸ್ತೀವಿ ಕೂದಲು ಚೆನ್ನಾಗಿತ್ತಂದರೆ. ನಾನು ಕೊಡುವಂಥ ಕೆಲವೊಂದು ಟಿಪ್ಸ್ನಿಂದ ನಿಮ್ಮ ಕೂದಲು ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಚೆನ್ನಾಗಿನೂ ಬೆಳವಣಿಗೆ ಕೂಡ ಆಗುತ್ತೆ. ಸೊ ಯಾವುದಪ್ಪ ಈ ಟಿಪ್ಸು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ನಿಮಗಂತೂ ಯಾರೆಲ್ಲ ತುಂಬ ಕೂದಲು ಬಗ್ಗೆ ಯೂಟ್ಯೂಬಲ್ಲಿ ನೋಡಿ ಅದು ಇದು ಹಚ್ಕೊಳ್ಳೋದು ಮಾಡೋದಕ್ಕೆ ಹೋಗಬೇಡಿ. ಸೊ ಒಂದಿಷ್ಟು ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೋಮ್ ರೆಮಿಡೀಸಿಂದ ಕೂದಲು ಮಾತ್ರ ಯಾವುದೇ ರೀತಿಯಲ್ಲಿ ಡ್ಯಾಮೇಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದು ಇದು ಹಾಕಿರೋದಂತ ತೊಗೊಂಬಂದು ತಲೆಗೆ ಹಚ್ಕೊಳ್ಳೋಕ್ಕಿಂತ ನಾವು ಮನೆಯಲ್ಲೇ ಟ್ರೈ ಮಾಡಿ ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನನ್ನ ಕೂದಲನ್ನು ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿದೆ ಅಂತ. ನಾನು ಹೊರ್ಗಡೆಯಿಂದ ಯಾವುದೇ ಪ್ರಾಡಕ್ಟ್ ತಂದು ಹಚ್ಕೋತಾ ಇಲ್ಲ. ಸೊ ಮನೆಯಲ್ಲೇ ಹೋಮ್ ರೆಮಿಡಿನೇ ಮಾಡಿಕೊಂಡು ಹಚ್ಕೋತಾ ಇದ್ದೀನಿ. ನನ್ನ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಸೊ ನಿಮಗೂ ಕೂಡ ಈ ಟಿಪ್ಸ್ನ ಕೊಡ್ತೀನಿ, ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಬನ್ನಿ ಈಗ ಆ ಟಿಪ್ಸು ಏನು ಅಂತಂದು ಹೇಳ್ತೀನಿ. ನಾನು 10 ಟಿಪ್ಸ್ನ ಕೊಡ್ತೀನಿ ನಿಮಗೆ. ನೀವು ಒಂದೆರಡು ಯೂಸ್ ಮಾಡಿಕೊಂಡು ಟ್ರೈ ಮಾಡಿದ್ರು ಕೂಡ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದು 2 ವಾರದಲ್ಲಾದ್ರೂ ಕೂಡ ನಿಮಗೆ ಆ ರಿಸಲ್ಟ್ ಖಂಡಿತ ಗೊತ್ತಾಗುತ್ತೆ. ಅದು ಏನಪ್ಪ ಅಂತ ಹೇಳ್ಬಿಟ್ಟು, ಮೊದಲೇದಾಗಿ ನಿಮ್ಮ ಕೂದಲನ್ನ ನೀವು ಪ್ರೀತಿಸಬೇಕು ಅಂದರೆ ಇಷ್ಟಪಡಬೇಕು. ಹೆಂಗೆಂಗೋ ಇದ್ದಾವೆ ಹಂಗೆ ಬಿಟ್ಕೊಬಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಬಿಡೋದಕ್ಕೆ ಹೋಗಬೇಡಿ. ಮೊದಲೇ ಟಿಪ್ಸ್ ಬಂದುಬಿಟ್ಟು, ನಿಮ್ಮ ಕೂದಲಿಗೆ ಚೆನ್ನಾಗಿ ಎಣ್ಣೆನ ಹಚ್ಕೋಬೇಕು. ನೀವು ಯಾವ್ದು ಯೂಸ್ ಮಾಡಿರ್ತೀರಲ್ವ ಎಣ್ಣೆ, ಮುಂಚೆಯಿಂದ ಯಾವುದೇ ಯೂಸ್ ಮಾಡ್ಕೊಂಡು ಬರ್ತಾ ಇರ್ತೀರಲ್ಲ, ಸೊ ಆ ಎಣ್ಣೆನ ಚೆನ್ನಾಗಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ವಾರದಲ್ಲಿ 2 ಟೈಮ್ ಆದ್ರೂ ನಿಮ್ಮ ಕೂದಲಿಗೆ ನೈಟ್ ಟೈಮು ಎಣ್ಣೆ ಹಚ್ಕೊಂಡು ಬೇಕಾದರೆ ನೀವು ಬೆಳಿಗ್ಗೆ ಹೊತ್ತು ಸ್ನಾನನ ಮಾಡ್ಕೋಬೋದು. ತಲೆ ಸ್ನಾನನ ಫುಲ್ ಡೇ ಬಿಟ್ಕೊಂಡ್ರು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಕೂದಲೆಲ್ಲನೂ. ಕೂದಲು ಬೆಳವಣಿಗೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಚೆನ್ನಾಗಿ ಕೂಡ ಕೂದಲು ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಮೊದಲೇ ಟಿಪ್ಸು, ನಿಮ್ಮ ಕೂದಲಿಗೆ ಎಣ್ಣೆನ ಚೆನ್ನಾಗಿ ಹಚ್ಕೊಳ್ಳೋದು. ಅದು ಒಂದು ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅದು ಹಚ್ಕೊಳ್ಳೋದ್ರಿಂದ ನಿಮ್ಮ ದೇಹ ಕೂಡ ತಂಪಾಗಿರುತ್ತೆ. ಜಾಸ್ತಿ ಜನಕ್ಕೆ ತಲೆನೋವು ಬರ್ತಾ ಇರುತ್ತೆ. ಸೊ ಎಣ್ಣೆ ಹಚ್ಕೊಳ್ಳೋದ್ರಿಂದ ಅದನ್ನು ಕೂಡ ಕಡಿಮೆ ಆಗುತ್ತೆ. ನೋಡಿ, ಮೊದಲೇ ಟಿಪ್ಸು ನಿಮ್ಮ ತಲೆಗೆ ಎಣ್ಣೆ ಹಚ್ಕೊಳ್ಳೋದು. ಮತ್ತು ಯಾವುದಾದ್ರೂ ಚೆನ್ನಾಗಿರೋ ಎಣ್ಣೆ ಹೇಳ್ತಾರೆ ಅಂತಂದು ಕಾಸಿ ನೀವು ಹಚ್ಕೊಳ್ಳೋದು ಎಣ್ಣೆ ಬಿಟ್ಟು ಬೇರೆ ಎಣ್ಣೆ ತಂದು ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಯಾವ್ದು ಯೂಸ್ ಮಾಡ್ತಾ ಇರ್ತೀರಲ್ವ, ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊತ ಹೋಗಿರಿ, ತುಂಬ ಚೆನ್ನಾಗಿ ಎಣ್ಣೆ. 2ನೇ ಟಿಪ್ಸ್ ಬಂದುಬಿಟ್ಟು, ನೀವು ಎಣ್ಣೆನ ಹಾಗೆ ಹಚ್ಕೊಳ್ಳೋದು ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಗೆ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದನೂ ಕೂಡ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ನಾನು ಒಂದು 3 ಮಂತ್ಸ್ 4 ಮಂತ್ಸಿಂದನೂ ಅದೇ ರೀತಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿದೆ. ಸೊ ಈ ಟಿಪ್ಸು ನೀವು ಕೂಡ ಯೂಸ್ ಮಾಡ್ಕೋಬೋದು. 3ನೇ ಟಿಪ್ಸ್ ಬಂದುಬಿಟ್ಟು, ಕೊಬ್ಬರಿ ಎಣ್ಣೆಗೆ ಆಲೋವೆರಾ ಜೆಲ್ಲು ನಿಮಗೆ ನಾರ್ಮಲ್ ಶಾಪಲ್ಲಿ ಸಿಗುತ್ತಲ್ಲ, ಅದನ್ನಾದರೂ ಕೂಡ ಹಚ್ಕೋಬೋದು. ಮನೆಯಲ್ಲಿದೆ ಅಂತಂದರೆ ಅದನ್ನಾದರೂ ಕೂಡ ಚೆನ್ನಾಗಿ ಜೆಲ್ ಮಾಡಿಕೊಂಡು ಹಚ್ಕೋಬೋದು. ವೈಟ್ ಜೆಲ್ ಇರುತ್ತಲ್ಲ ಅದನ್ನಷ್ಟೇ ಹಾಕ್ಕೊಂಡು ಹಚ್ಕೊಳ್ಳಿ. ಮತ್ತು ಮೇಲ್ಗಡೆ ಗ್ರೀನ್ ಎಲ್ಲ ಇರುತ್ತಲ್ಲ ಅದೆಲ್ಲ ತೆಗೆದುಬಿಟ್ಟು ವೈಟ್ ಜೆಲ್ಲನ್ನ ಫುಲ್ ಜೆಲ್ ಮಾಡಿ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದನೂ ಕೂಡ ತುಂಬ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗುತ್ತೆ. ಹಚ್ಕೊಂಡು ನೀವು ಬೆಳಗ್ಗೆ ಹೊತ್ತು ಸ್ನಾನ ಮಾಡ್ಬೋದು. ನೀವು ಜಾಸ್ತಿ ನಮಗೆ ಕೊಬ್ಬರಿ ಎಣ್ಣೆ ಹಾಕಿ ಬರೋದಿಲ್ಲ ಅನ್ನೋರು ಒಂದು 2 ಅವರ್ಸ್ಗಾದ್ರೂ ಹಚ್ಕೊಂಡು ತಲೆ ಸ್ನಾನ ಮಾಡ್ಕೋಬೋದು. ವಾರದಲ್ಲಿ 2 ಸಾರಿನ ಈ ಟಿಪ್ಸ್ನ ನೀವು ಟ್ರೈ ಮಾಡ್ಬೋದು. ಇವಾಗ 3 ಟಿಪ್ಸು ನಿಮಗೆ
ಕೊಟ್ಟಿದ್ದೀನಿ, ಅದರಲ್ಲಿ ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ಬನ್ನಿ 4ನೇ ಟಿಪ್ಸ್ಗೆ ಹೋಗೋಣ. ನೀವು ತಲೆ ಸ್ನಾನ ಮಾಡ್ಕೊಂಡ ತಕ್ಷಣವೇ ಹಸಿ ಕೂದಲನ್ನ ಪಟ 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 ಅಂತಂದು ಹೇಳ್ಬಿಟ್ಟು ಬಡಿಯೋದಕ್ಕೆ ಹೋಗಬೇಡಿ. ಕೂದಲು ತುಂಬಾ ಸ್ಮೂತ್ ಇರುತ್ತೆ ತಲೆ ಸ್ನಾನ ಮಾಡಿಂದ. ನೀವು ಟಪ ಟಪ ಬಡಿದ್ರೆ ಫುಲ್ಲು ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಕೂಡ ಹೇರ್ ಫಾಲ್ಸ್ ಆಗುತ್ತೆ, ನಿಮ್ಮ ಇದ್ದದ್ದು ಕೂದಲು ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ ಆ ರೀತಿ ಬಡಿಯೋದ್ರಿಂದ. ಮತ್ತು ಹೇರ್ ಡ್ರೈಯರು ಕೂಡ ಯೂಸ್ ಮಾಡಿಕೊಂಡು ಒಣಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಾರ್ಮಲ್ಲಾಗಿ ಗಾಳಿಗೆ ಅದನ್ನು ಒಣಗೋದಕ್ಕೆ ಬಿಡಿ. ಒಂದು ಅರ್ಧ ಗಂಟೆ ಬಿಟ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಒಣಗಿಕೊಳ್ಳುತ್ತೆ ಅಂತ. ಬನ್ನಿ ಇವಾಗ 5ನೇ ಟಿಪ್ಸ್ ಕಡೆ ಹೋಗೋಣ. ನೀವು ತಲೆ ಸ್ನಾನ ಮಾಡಿದಾಗೆಲ್ಲನೂ ಏರ್ ಸಿರಮ್ನ ಯೂಸ್ ಮಾಡ್ತಾಯಿದ್ರೆ ಅದನ್ನು ಬಿಟ್ಬಿಡಿ. ಏರ್ ಸಿರಮಿಂದನೂ ಕೂಡ ಏರ್ ಡ್ಯಾಮೇಜಸ್ ಆಗುತ್ತೆ, ಅದನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಅಂತಲೇ ಹೇಳ್ಬೋದು. 5ನೇ ಟಿಪ್ಸು ಇದಾಗಿರುತ್ತೆ. ಬನ್ನಿ ಇವಾಗ 6ನೇ ಟಿಪ್ಸು ಏನು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ಎಲ್ಲರ ಮನೇಲಂತೂ ಈರುಳ್ಳಿ ಕಾಮನಾಗಿ ಇದ್ದೇ ಇರುತ್ತೆ ಮನೆಯಲ್ಲಿ. ಸೊ ಅದರಿಂದನೂ ಕೂಡ ನಮ್ಮ ಹೇರು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಈರುಳ್ಳಿನ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಆ ರಸನೆಲ್ಲನೂ ಹಿಂಡ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒಂದು ಕರ್ಚಿಪಲ್ಲ ಹಾಕ್ಕೊಂಡು ಕೂಡ ಹಿಂಡ್ಕೋಬೋದು. ಸೊ ಅದನ್ನು ಆ ರಸನ ತೆಕ್ಕೊಂಡು ನಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದನೂ ಕೂಡ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಸೊ ಅದನ್ನು ನೀವು ವಾರದಲ್ಲಿ ಒಂದು ಸಾರಿ ಯೂಸ್ ಮಾಡಿದರೆ ಸಾಕು, ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ನಾನು ಕೂಡ ಅದನ್ನು ಟ್ರೈ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಯಾವುದೇ ನಾನು ಟ್ರೈ ಮಾಡ್ದೇ ನಿಮಗೆ ಹೇಳ್ತಾ ಇಲ್ಲ, ನಾನೆಲ್ಲ ಟ್ರೈ ಮಾಡಿದ್ದೇನೆ ನಿಮಗೆ ಟಿಪ್ಸಾಗಿ ಕೊಡ್ತಾಯಿದ್ದೀನಿ. ಸೊ ನಿಮಗೆ ಯೂಸ್ ಆಗೋಂಗಿದ್ರೆ ಟ್ರೈ ಮಾಡಿ. ತುಂಬ 7ನೇ ಟಿಪ್ಸ್ ಅಂತಂದರೆ ಈರುಳ್ಳಿಗೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಹಚ್ಕೊಳ್ಳೋದ್ರಿಂದನೂ ಕೂಡ ತುಂಬ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗುತ್ತೆ. ಮೊಸರಿಂದ ಕೂಡ ಒಬ್ಬೊಬ್ರಿಗೆ ತುಂಬಾ ಡ್ಯಾಂಡ್ರಫ್ ಇರುತ್ತಲ್ಲ, ಸೊ ಆ ಡ್ಯಾಂಡ್ರಫ್ ಕೂಡ ಹೋಗುತ್ತೆ ಮೊಸರು ಹಚ್ಚೋದ್ರಿಂದ. ಈರುಳ್ಳಿ ರಸಕ್ಕೆ ಒಂದು 4 ಸ್ಪೂನು ಮೊಸರು ಹಾಕ್ಕೊಂಡು ಹಚ್ಕೋಬೋದು. ನಿಮ್ಮ ಕೂದಲು ಎಷ್ಟು ಕ್ವಾಂಟಿಟಿಯಲ್ಲಿದೆ ಅಷ್ಟು ಕ್ವಾಂಟಿಟಿಯಲ್ಲಿ ಮೊಸರನ್ನ ಹಾಕ್ಕೊಂಡು ಹಚ್ಕೊಂಡು ಒಂದು 2 ಅವರ್ 3 ಅವರ್ ಬಿಟ್ಕೊಂಡು ತಲೆ ಸ್ನಾನ ಮಾಡ್ಕೊಳ್ಬೋದು. ಸೊ ಶಾಂಪೂ ಹಾಕ್ಕೊಂಡು ತಲೆ ಸ್ನಾನ ಮಾಡ್ಕೊಳಕ್ಕೆ ಹೋಗಬೇಡಿ. ಆ ರೀತಿ ಹಚ್ಕೊಂಡಾಗ ಸುಮ್ಮನೆ ನಾರ್ಮಲಾಗಿಯೇ ಸ್ನಾನ ಮಾಡ್ಕೊಳ್ಳಿ. ಯಾಕಂದರೆ ಹಚ್ಕೊಂಡಿದ್ದು ಕೂಡ ಕೂದಲಲ್ಲಿ ನಿಲ್ದೇ ಎಲ್ಲನೂ ಹೋಗ್ಬಿಡುತ್ತೆ. ಸೊ ಅವತ್ತಿನ ದಿನ ಒಂದಿನ ಶಾಂಪೂನ ಬಿಟ್ಟು ತಲೆ ಸ್ನಾನ ಮಾಡ್ಕೊಳ್ಳಿ. ಬನ್ನಿ ಇವಾಗ 8ನೇ ಟಿಪ್ಸು ಏನು ಅಂತಂದು ಹೇಳ್ಬಿಟ್ಟು ಹೇಳ್ತೀನಿ. ಎಲ್ಲರ ಮನೆಯಲ್ಲಂತೂ ಮೆಂತ್ಯಕಾಳು ಇದ್ದೇ ಇರುತ್ತೆ. ಮೆಂತ್ಯಕಾಳು ಅಂತೂ ತುಂಬಾ ಕೂದಲಿಗೆ ಒಂದು ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು. ಅದು ಹಚ್ಚೋದ್ರಿಂದನೂ ಕೂಡ ತುಂಬಾ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಒಂದು 4 ಸ್ಪೂನ್ನ ರಾತ್ರಿನೇ ನೆನೆ ಇಟ್ಟು ಬೆಳಗ್ಗೆ ಮಿಕ್ಸಿಗೆ ಹಾಕ್ಕೊಂಡು ಮೆಂತ್ಯಕಾಳನ್ನು ಕೂದಲಿಗೆ ಹಚ್ಕೊಂಡು ಒಂದು 2 ಅವರ್ ಬಿಟ್ಟು ಒಣಗಿಸ್ಕೊಂಡು ತಲೆ ಸ್ನಾನ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಸೊ ಟ್ರೈ ಮಾಡಿ. ನಿಮಗೆ ಒಂದು 2 ವಾರದಲ್ಲಾದ್ರೂ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಕೂದಲು ಕೂಡ ಸಾಫ್ಟು ಶೈನಿಂಗ್ ಆಗುತ್ತೆ. ನೋಡಿ ಒಂದು ಸಾರಿ ಟ್ರೈ ಮಾಡಿ. ನನಗೆ ಈ ಒಂದು ಸಾರಿ ಹಚ್ಕೊಂಡಾಗೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದು 2 ವಾರ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಇವಾಗ 9ನೇ ಟಿಪ್ಸ್ ಬಂದುಬಿಟ್ಟು, ಎಲ್ಲರ ಮನೆಯಲ್ಲಂತೂ ಅಗಸೆ ಬೀಜ ಸಿಗೋದು ಕಷ್ಟ. ಶಾಪಲ್ಲಿ ನಿಮಗೆ ಸಿಗುತ್ತೆ. ಅಗಸೆ ಬೀಜ ಕೊಡಿ ಅಂದರೆ ಒಂದು 20 ರೂಪೀಸ್ ಕೊಟ್ಟರೆ ಒಂದು ಕ್ವಾಂಟಿಟಿಲಿನೇ ಕೊಡ್ತಾರೆ. 20 ರೂಪೀಸ್ಗೆ ಬಂದುಬಿಡುತ್ತೆ. ತೊಗೊಂಡ್ರೆ ಒಂದು 2 ಟೈಮ್ ಅದನ್ನು ಯೂಸ್ ಮಾಡ್ಕೋಬೋದು ನೀವು. ಒಂದು 20 ರೂಪೀಸ್ ಇಟ್ಟರೆ ಅದು ಕೂಡ ನಮ್ಮ ಕೂದಲಿಗೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುವಂಥ ಮನೆಮದ್ದು ಅಂತಲೇ ಹೇಳ್ಬೋದು. ಸೊ ಅದನ್ನು ಒಂದು 20 ರೂಪೀಸ್ ಇಟ್ಟು ತಂದುಕೊಂಡ್ರೆ ಒಂದು 2 ಟೈಮ್ ನಮ್ಮ ಕೂದಲಿಗೆ ಹಚ್ಕೋಬೋದು. ಚೆನ್ನಾಗಿ ಕುದಿಸ್ಬಿಟ್ಟು ಒಂದು 2 ಗ್ಲಾಸ್ ನೀರು ಇಟ್ಟು ಒಂದು 4 ಸ್ಪೂನು ಅಗಸೆ ಬೀಜ ಹಾಕಿ ಚೆನ್ನಾಗಿ ಕುದಿಸಿ 1 ಗ್ಲಾಸ್ ಆಗೋಷ್ಟು ಕುದಿಸಿ ಅದನ್ನು ಜೆಲ್ನ ಸೋಸ್ಕೊಂಡು ತಣ್ಣಗಾದ್ಮೇಲೆ ನಮ್ಮ ಕೂದಲಿಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಒಂದು 2 ಅವರ್ 3 ಅವರ್ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ಕೂಡ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಅದು ಹಿಂಡಿರ್ತೀವಲ್ವ, ಸೊ ಅಗಸೆ ಬೀಜನ ಮತ್ತು ರೀಯೂಸ್ ಕೂಡ ಮಾಡ್ಕೋಬೋದು. ರೀಯೂಸ್ ಮಾಡೋದಕ್ಕೆ 10ನೇ ಟಿಪ್ಸು ಏನಪ್ಪ ಅಂದರೆ, ಅದನ್ನು ಸೋಸ್ಕೊಂಡಿರ್ತೀವಲ್ವ ಅಗಸೆ ಬೀಜನ, ಅದನ್ನು ವೇಸ್ಟ್ ಮಾಡ್ದೇ ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಫುಲ್ಲು ಸಾಫ್ಟಾಗಿ ಮಿಕ್ಸಿಗೆ ಹಾಕ್ಕೊಂಡು ತಲೆಗೆ ಮತ್ತು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಅದು ಕೂಡ ತುಂಬ ಒಳ್ಳೆಯದು. ಈ 10 ಟಿಪ್ಸು ನಿಮ್ಮ ಕೂದಲಿಗೆ ತುಂಬ ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು. ನೀವು ಇದರಲ್ಲಿ ಯಾವ್ಯಾವುದು ನಿಮಗೆ ಇಷ್ಟ ಆಗುತ್ತೆ, ಯಾವ್ಯಾವುದು ನಿಮಗೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅದನ್ನು ಮಾಡಿಕೊಂಡು ಟ್ರೈ ಮಾಡಿ.
ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು 10 ಟಿಪ್ಸಲ್ಲಿ ನೀವು ಯಾವುದಾದ್ರೂ ಒಂದನ್ನಾದ್ರೂ ಯೂಸ್ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ನಿಮ್ಮ ರಿಸಲ್ಟ್ನ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಬಾಯ್.